ರಾಜ್ಯದಲ್ಲಿ 1,11,00,000 ಮತದಾರರು ಅಲಭ್ಯ ಇರುವ ವಿಚಾರ TV5 ಕನ್ನಡ ನಿನ್ನೆ ವರದಿ ಮಾಡಿತ್ತಲ್ಲ, ಇದು ಸತ್ಯ ಅಂಥೇಳಿ ಮುಖ್ಯ ಚುನಾವಣಾ ಅಧಿಕಾರಿ ಅನ್ವು ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಜೂನ್ 30ರಿಂದ ಆಗಸ್ಟ್ 8ರವರೆಗೆ SIR ನಡೀತಾ ಇದೆ. 5,54,32,314 ಕೋಟಿ ಫಾರಂ ಎನ್ಯುಮರೇಷನ್ ಕೊಟ್ಟಿದ್ದೀವಿ. ಅದರಲ್ಲಿ 4,43,04,632 ಅರ್ಜಿಗಳು ಡಿಜಿಟಲೀಕರಣ ಆಗಿವೆ. 16,30,012 ಮತದಾರರು ಪತ್ತೆಯಾಗಿಲ್ಲ. ರಾಜ್ಯದಲ್ಲಿ 79.93% ಎನ್ಯುಮರೇಷನ್ ಫಾರಂ ಡಿಜಿಟಲೀಕರಣ ಆಗಿದೆ ಅಂಥೇಳಿ ಅನ್ವು ಕುಮಾರ್ ಅವರು ಮಾತಾಡಿದ್ದಾರೆ. ಇಲ್ಲಿ ಪಾಯಿಂಟ್ ಏನು ಗೊತ್ತಾ, ಇವರು ಮನೆಗಳಿಗೆ ಕೊಟ್ಟಿದ್ದೀವಿ ಅಂತ ಬಂದಾಗ ಅಕ್ನಾಲೆಡ್ಜ್ಮೆಂಟ್ ಇರಬೇಕಾಗಿತ್ತಲ್ಲ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಾಗುತ್ತೆ, ಈಗ XYZ ಅನ್ನೋ ಮತದಾರನ ಮನೆಗೆ ಒಬ್ಬರು SIR ಫಾರ್ಮು ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಕ್ಕೆ ಹೋಗ್ತಾರೆ. SIR ಪ್ರಕ್ರಿಯೆ ಭಾಗವಾಗಿ ಅದರಲ್ಲಿ ನಿಮಗೆ BLOಗಳು ಇರ್ತಾರೆ, BLAಗಳು ಕೂಡ ಇರ್ತಾರೆ ಅಂತ ಅಂದುಕೊಳ್ಳೋಣ. ಎಷ್ಟು ಮನೆಗೆ BLAಗಳು ಹೋಗಿದ್ದಾರೆ ಗೊತ್ತಿಲ್ಲ, ಎಷ್ಟು ಮನೆ BLOಗಳು ರೀಚ್ ಆದರೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಪೋಸ್ ಒಬ್ರಿಗೊಂದು 100 ಮನೆ ಕೊಟ್ಟಿದ್ರು ಅಂತ ಅಂದುಕೊಳ್ಳಿ. 100 ಮನೆ ಕೊಟ್ಟಿದ್ದರು, ನಾವು ಕೊಟ್ಟಿದ್ದೀವಿ ಅಂತಾರಪ್ಪ, ಅವರು ಕೊಟ್ಬಿಟ್ಟಿದ್ದೀವಿ ನಾವು ಅಂತಾರೆ. ಯಾರ್ದೋ ಮನೆಗೆ ಬರ್ತಾರೆ, ಬಾಗಿಲು ಹಾಕಿತ್ತು ಇಲ್ಲ ಅಂತ ಹೇಳ್ತಾರೆ. ಪಾಯಿಂಟ್ ಏನಂತ ಹೇಳಿದ್ರೆ, ಅಕ್ನಾಲೆಡ್ಜ್ಮೆಂಟ್ ಅಂತ ಇಲ್ವೇ 2 ಫಾರ್ಮ್ ಕೊಟ್ಟಿದ್ದೀವಲ್ರಿ, ಒಂದು ಫಿಲ್ ಮಾಡಿ ನಮ್ಗೆ ವಾಪಸ್ ಕೊಡಬೇಕು, ಒಂದು ಕೊಟ್ಟಿಲ್ಲ ಅಂತ ಬಂದಾಗ ನಾವು ಕೊಟ್ಟಿದ್ದೀವಿ ಅಂದರು ಅಂತ ಅಂದ್ಕೊಳ್ಳಿ. ಅವ್ರಿಗೆ ನಾವು ಫಾರ್ಮ್ ಕೊಟ್ಟಿದ್ದೀವಿ ಅಂತ, ಅಲ್ಲಿ ಕೊಟ್ಟಿರಲ್ಲ, ಅವರು ಅಲ್ಲಿ ಇರಲ್ಲ, ಕೊಟ್ಟಿರಲ್ಲ ಅಂತ ಅಂದ್ಕೊಳ್ಳಿ, ತಲುಪಿಸಿಯೇ ಇರಲ್ಲ ಅಂತ ಬಂದರೆ, ಯಾರ ವ್ಯಕ್ತಿ, ಯಾವ ಹೆಸರಿನ ವ್ಯಕ್ತಿ ಈ ಫಾರ್ಮಲ್ಲಿ ಇಲ್ವೋ, ಈಗ ಮತಪಟ್ಟಿಯಲ್ಲಿ ಇರಲ್ವೋ, ಅವನು ಯಾರು ಕೇಳಬೇಕು? ಇವಾಗ ಕೊಟ್ಟಿದ್ವಿ ಸರ್, ಅವನೇ ವಾಪಸ್ ಕೊಟ್ಟಿಲ್ಲ ಅಂದರೆ ಮುಗಿದೋಯ್ತಲ್ಲ. ನಮಗೆ ಬಂದಿಲ್ಲ ಅಂತ ಅವನು ಹೇಳ್ತಾನೆ. ಅದು ಅಕ್ನಾಲೆಜ್ಮೆಂಟ್ ಇದ್ದಿದ್ದರೆ XYZ ಕೊಟ್ಟಿರೋದಕ್ಕೆ ಮತದಾರನ ಬಳಿಯಲ್ಲಿಯೂ ಒಂದು ಅಕ್ನಾಲೆಜ್ಮೆಂಟ್ ಇಟ್ಕೊಂಡು, ಇವರು ಒಂದು ಅಕ್ನಾಲೆಜ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ, 1,11,00,000 ಜನ ಬಂದಿಲ್ಲ, ಸಿಕ್ಕಲಿಲ್ಲ, ಸತ್ತೋಗಿದ್ದಾರೆ, ಅಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಎಲ್ಲೋ ಹೋಗಿಬಿಟ್ಟಿದ್ದಾರೆ, ಮನೆ ಬಾಗಿಲು ಹಾಕಿ, ಈ ಥರದ ವಿಚಾರಗಳಿದೆಯಲ್ಲ. ಹಾಗಾದರೆ 1,11,00,000 ಅಂತ ಬಂದರೆ ಅನುಪಾತವಾರು ನಿಮಗೆ 22 ಕೋಟಿ ಜನಸಂಖ್ಯೆ ಇರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಒಂದು 2 ಕೋಟಿ ಚಿಲ್ಲರೆ ಮತದಾರರು ಡಿಲೀಟ್ ಆಗಿಬಿಟ್ರು ಅಂದ್ಕೊಳ್ಳಿ. 22 ಕೋಟಿಗೆ 2 ಕೋಟಿನೋ 3 ಕೋಟಿನೋ ಆದರೆ ಇನ್ನೂ 19 ಕೋಟಿನೋ 18 17 ಇರ್ತಾರೆ ಅಂತ ಅಂದುಕೊಳ್ಳೋಣ ನಾವು, ಮತದಾರರಂತ ಕನ್ಸಿಡರ್ ಮಾಡಿಕೊಂಡಾಗ. ಇಲ್ಲಿ ಇರೋದೇ ನಿಮ್ಗೆ 5.5 ಕೋಟಿ ಮತದಾರರಲ್ಲಿ, ಅದರಲ್ಲೇ 1,11,00,000 ತೆಗೆದುಬಿಟ್ರೆ ಗತಿ ಏನು ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಹಾಗಾದರೆ ಇಲ್ಲಿವರೆಗೆ ಇದ್ದಂಥ ಲಿಸ್ಟೇ ಸುಳ್ಳ. ಎಷ್ಟೊಂದು ಜನ ವೋಟು ಫೇಕಾಗಿ ಹಾಕಿದ್ದಾರಾ? 1,11,00,000 ಜನ ಇದೇ MLA ಎಲೆಕ್ಷನ್ಲೂ ವೋಟ್ ಹಾಕಿರ್ತಾರೆ, ಅವರು MP ಎಲೆಕ್ಷನ್ಲೂ ವೋಟ್ ಹಾಕಿರ್ತಾರೆ. ಅವರೆಲ್ಲ ಯಾರು? ಹಾಗಾದರೆ ಅಷ್ಟು ಜನ ಹೆಂಗೆ ವೋಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ರಿ? ಈ ಪಾಯಿಂಟ್ ಬರುತ್ತೆ. ಎಷ್ಟು ಮನೆಗಳಿಗೆ ಇವರು ಹೋಗಿದ್ದಾರೆ BLOಗಳು, ಎಷ್ಟು ಮನೆಗಳಿಗೆ BLAಗಳು ಅಟೆಂಡ್ ಮಾಡಿದ್ದಾರೆ? ಕೊಟ್ಟಿರೋದು ನಿಜವಾ? ಯಾರ್ದೋ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ಬಿಟ್ರೆ, ಸ್ಟಿಕ್ಕರ್ ಅಂಟಿಸ್ ನಮ್ಮ ಮನೆಗೆ ಬಂದಿಲ್ಲ ಅಂತಾರಪ್ಪ ಕೆಲವು. ಅಕ್ನಾಲೆಜ್ಮೆಂಟ್ ಏನು? ನಿಮ್ಮ ಬಳಿ, ಮತದಾರನ ಬಳಿ ಇಟ್ಕೊಳ್ಳಿ. ಅವನು ಚುನಾವಣಾ ಆಯೋಗದವ್ರು ಒಂದು ಅಕ್ನಾಲೆಜ್ಮೆಂಟ್ ಇಟ್ಕೋಬೇಕಾಗಿತ್ತಲ್ಲ. ನೋಡಿ ಸ್ವಾಮಿ, ವಿಡಿಯೋ, ಇವನು ಮನೆಗೆ ಹೋಗಿದ್ದೀವಿ, ಇವನು ನಾನು ಫಾರ್ಮ್ ಕೊಟ್ಟಿದ್ದೀನಿ, ಇವನು ಸೈನ್ ಮಾಡಿದ್ದಾರೆ ನೋಡಿ, ಫಾರ್ಮ್ ಕೊಟ್ಟೋದಕ್ಕೆ ಇವನು ಸೈನ್ ಇದೆ ನೋಡಿ ಇಲ್ಲಿ, ಅವನು ನಮ್ಗೆ ಫಾರ್ಮ್ ಕೊಟ್ಟಿಲ್ಲ ಅಥವಾ ಅವನು ಇರಲಿಲ್ಲ. ಆಮೇಲೆ ನಾವು ಹೇಳ್ಬೋದಲ್ಲ, ಮತದಾರನಿಗೂ ಅವಕಾಶ ಇರೋದು, ಆಯೋಗದ ಒಂದು ವಿಶ್ವಾಸ ಬರ್ತಿತ್ತಲ್ವ, ಅದೆರಡೂ ಆಗಿಲ್ಲ ಈ ಸಲ. ಸೊ ಅಧಿಕಾರಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಜೂನ್ 30ರಿಂದ ಆಗಸ್ಟ್ 8ರವರೆಗೂ ನಡೀತಾ ಇದೆ ಈ ಪ್ರಾಸೆಸ್ಸು. 5,54,32,314 ಕೋಟಿ ಫಾರಂ ಎನ್ಯುಮರೇಷನ್ ಕೊಟ್ಟಿದ್ದೀವಿ. 4,43,04,632 ಅರ್ಜಿ ಡಿಜಿಟಲೀಕರಣ ಆಯಿತು. 16,30,012 ಮತದಾರರು ಪತ್ತೆನೇ ಇಲ್ಲ. 79.93% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಆಗಿದೆ. ಸೊ ಈ ಒಂದು ವಿಚಾರದಲ್ಲಿ ಅನೇಕ ಮತದಾರರು ಬಂದಿಲ್ಲ, ಹಾಗಾಗಿ 1,11,00,000 ಮತದಾರರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಶಾಕಿಂಗ್ ವಿಚಾರ ಏನು ಗೊತ್ತಾ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆ, ಬೆಂಗಳೂರು ನಾರ್ತಲ್ಲಿ 47% ಮತದಾರರು ನಾಪತ್ತೆ, ಬೆಂಗಳೂರು ಸೆಂಟ್ರಲ್ನಲ್ಲಿ 48% ಮತದಾರರು ನಾಪತ್ತೆ, ಬೆಂಗಳೂರು ಸೌತಲ್ಲಿ 51% ಮತದಾರರು ನಾಪತ್ತೆ. ಸ್ಥಳಾಂತರ, ಮೃತಪಟ್ಟವರು, ಟ್ರೇಸ್ ಆಗದೇ ಇರುವವರ ಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಇವ್ರ ಲೆಕ್ಕ ಹೇಳ್ತಾ ಇರೋದು. ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು, ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತು